ಟಾಕ್ಸಿಕ್ ಟೀಸರ್ ರಿಲೀಸ್ ಆದಂಗಿಂದ ಎಲ್ಲೋದ್ರೂ ಟಾಕ್ಸಿಕ್ ಸಿನಿಮಾದೇ ಸೌಂಡು. ಟೀಸರು ಎಲ್ಲಿ ಎಷ್ಟು ಸೌಂಡ್ ಮಾಡ್ತು ಅಂತ ಗೊತ್ತಿಲ್ಲ, ಆದರೆ ನಮ್ಮ ಕರ್ನಾಟಕದಲ್ಲಂತೂ ತುಂಬಾ ಸೌಂಡ್ ಮಾಡ್ತು. ಅದೇನು ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ, ಕೊನೆವರೆಗೂ ನೋಡಿ. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ನಿಮ್ಮ ಸಪೋರ್ಟ್ ಇರಲಿ ಅಂತ ಕೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇದೇ ಜನವರಿ 8 ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಟಾಕ್ಸಿಕ್ ಸಿನಿಮಾದ ಟೀಸರ್ನ ಬಿಡುಗಡೆ ಮಾಡ್ತಾರೆ. ಟೀಸರ್ ಬೆಳಿಗ್ಗೆ 10:10 ರಿಲೀಸ್ ಆಯಿತು, ಬಟ್ ಆನ್ ಟೈಮ್ ನೋಡೋಕ್ಕಾಗಲಿಲ್ಲ. ಸ್ವಲ್ಪ ಕೆಲಸ ಇದ್ರಿಂದ ಕೆಲಸ ಮುಗಿಸ್ಕೊಂಡು ನೋಡೋಣ ಅಂತ ಕೂತ್ಕೊಂಡೆ. ಅಷ್ಟರಲ್ಲಿ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮಲ್ಲಿ ಜನರು ರಿವ್ಯೂ ಕೊಡೋದಕ್ಕೆ ಶುರು ಮಾಡಿದರು. ಆ ರಿವ್ಯೂಗಳು ನೋಡಿ ಕ್ಯೂರಿಯಾಸಿಟಿ ತಡೆಯೋಕ್ಕಾಗ್ದಿರಾ ನಾನು ಟೀಸರ್ನ ನೋಡಿದೆ. ಟೀಸರ್ ಸ್ಟಾರ್ಟಿಂಗಲ್ಲಿ ಕನ್ಫ್ಯೂಸ್ ಆಗೋದೆ, ಬೇರೆ ಯಾವ್ದಾನ ಮೂವಿ ಹಾಕ್ಬಿಟ್ನಾ ಅಂತ. ಕಾರಣ ಏನು ಅಂದರೆ ಟೀಸರ್ನ ಕ್ವಾಲಿಟಿ ಟಾಪ್ ನಾಚ್ ಆಗಿತ್ತು. ನಮ್ಮ ಕನ್ನಡದ ಸಿನಿಮಾ ಈ ರೇಂಜ್ ಕ್ವಾಲಿಟಿ ಕೊಡ್ತಿದ್ದೀವಿ ಅಂದರೆ ಆ್ಯಡ್ಸ್ ಆಫ್ ಹೇಳಲೇಬೇಕು. ಇನ್ನು ಸಿನಿಮಾದ ವಿಜುವಲ್ಸು, ಕಲರ್ ಗ್ರೇಡಿಂಗು ಹಾಗೂ BGM ಮಾತ್ರ ಮಾತಾಡೋಂಗೆಲ್ಲ ಬಿಡಿ, ಆ ರೇಂಜಿಗಿತ್ತು. ಫ್ರೇಮಲ್ಲಿ ಕಾರ್ ಎಂಟ್ರಿ ಆಗಿದ ತಕ್ಷಣ ಇವರೆಲ್ಲ ಬೈದಿಂದ ಕಾರ್ನ ನೋಡೋದಕ್ಕೆ ಶುರು ಮಾಡಿದ್ರು. ಆಗ ರಾಯಣ್ಣ ಕ್ಯಾರೆಕ್ಟರ್ ಎಂಟ್ರಿ ಆಗುತ್ತೆ ಅಂದ್ಕೊಂಡೆ, ಆದರೆ ಅಲ್ಲಿ ಎಂಟ್ರಿ ಕೊಟ್ಟಿದ್ದು ಕುಡಿತಾ ಇರೋಂತಹ ಒಬ್ಬ ವಯಸ್ಸಾದ ವ್ಯಕ್ತಿ. ಈ ಕ್ಯಾರೆಕ್ಟರ್ ಎಂಟ್ರಿ ಆಗ್ತಿದ್ದಂಗೆ ಬಾಂಬ್ ಸೆಟಪ್ನ ಮಾಡ್ತಾ ಇದ್ದ. ಮೋಸ್ಟ್ಲಿ ನಾನು ಅಂದ್ಕೊಂಡೆ ಕಾರ್ನೇನಾದರೂ ಬ್ಲಾಸ್ಟ್ ಮಾಡ್ತಾನೆ ಅಂತ. ಬಾಂಬ್ ಸೆಟಪ್ ಎಲ್ಲ ಆಯಿತು, ಆದರೆ ನೆಕ್ಸ್ಟ್ ಸೀನ್ ಮಾತ್ರ ನನಗಂತೂ ಶಾಕಿಂಗ್. ಆ ಸೀನ್ ನೋಡಿ ನಾನೇ ಒಂದು ಸೆಕೆಂಡು ಸೈಕ್ ಆಗೋದೆ. ಬಾಂಬ್ ಬ್ಲಾಸ್ಟಿಂಗ್ನ ಸೀನ್ ಯಾರೇ ಹಿಡಿ ಅಂತ ಗೊತ್ತಿಲ್ಲ, ಬಟ್ ಆ ಸೀನ್ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಇದಾಗ್ತಿದ್ದ ಹಾಗೆ ರಾಯ ಕ್ಯಾರೆಕ್ಟರ್ನ ಇಂಟ್ರೊಡಕ್ಷನ್ ಮಾತ್ರ ಡಿಫ್ರೆಂಟಾಗಿ ಚೂಸ್ ಮಾಡಿದ್ದಾರೆ. ಈ ಒಂದು ಸೀನಲ್ಲಿ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರ ಲುಕ್ ಮಾತ್ರ ಮ್ಯಾಸಿವ್ ಹಾಗೂ ಬೆಂಕಿ ಅಂತಲೇ ಹೇಳ್ಬೋದು. ಓವರ್ ಆಲ್ ಟೀಸರ್ ಮಾತ್ರ ಸಕ್ಕತ್ತಾಗಿತ್ತು. ಆದರೆ ಈ ಒಂದು ಸೀನ್ ನಮ್ಮ ಕರ್ನಾಟಕದಲ್ಲಿ ತುಂಬಾ ಚರ್ಚೆ ಆಯಿತು. ಕೆಲವರು ಚೆನ್ನಾಗಿದೆ ಅಂದರೆ ಇನ್ನು ಕೆಲವರು ಈ ಸೀನ್ ಬೇಕಿತ್ತ ಅಂತ ಕೇಳಿದ್ರು. ನಿಮ್ಗೇನು ಅನ್ನಿಸ್ತು ಕಮೆಂಟ್ ಮೂಲಕ ತಿಳಿಸಿ. ಟಾಕ್ಸಿಕ್ ಸಿನಿಮಾದ ಟೀಸರ್ನ ಅನಿಸಿಕೆ ಇಷ್ಟ ಆಗಿತ್ತು. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗೋಣ.